ಉದ್ಯೋಗ ಇರಲಾರ್ದೆ ನಿಮ್ಮ ಕೆಲಸ ನೀವು ಏನು ಮಾಡಲಿಲ್ಲ. ಈ ಸರ್ಕಾರ ಬಿಜೆಪಿ ಇರ್ಲಿಕ್ಕೆ ಕಾಂಗ್ರೆಸ್ ಇತ್ತಂದ್ರ ಅದನ್ನ ಬಿಜೆಪಿ ತರುವುದು. ಎಷ್ಟೋ ಹೋರಾಟಗಳನ್ನು ನಿಮ್ಮ ಅನ್ಯಾಯವನ್ನು ಉಗ್ರಗಾಮಿಗಳ ವಿರುದ್ಧ, ಭದ್ರತಾ ವೈಫಲ್ಯ ವಿರುದ್ಧ ನೀವು ಮಾಡಬೇಕಿತ್ತು. ಇವತ್ತು ಅದನ್ನು ಮಾಡಿ ನೀವು ಹೋರಾಟವನ್ನು ಮಾಡುವಂತಹ ಬುದ್ಧಿಜೀವಿಗಳ ವಿರುದ್ಧ ಅನ್ಯಾಯವನ್ನು ತಂದ್ರಿ ನೀವು. ಅದೇ ನೀವು ಏನಾದರೂ ಅದರ ವಿರುದ್ಧ ಮಾಡಿದ್ರಂತ, ನೀವು ಏನಾದರೂ ಪುಲ್ವಾಮಾ ಅಟ್ಯಾಕ್ ಆದಾಗ ಸರ್ಕಾರ ಬೇಜವಾಬ್ದಾರಿ ತೋರಿದ್ದರಿಂದ ಇಂದು ಈ ಅಟ್ಯಾಕ್ ಆಗಿದೆ. ಇದಕ್ಕೆ ನಾವು ಎಲ್ಲರೂ ಕೇಳಲೇಬೇಕು. ಎಲ್ಲಿವರೆಗೆ ಮೋದಿ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಕೃತ್ಯ ಏನಾಗುತ್ತೆ, ಮಟಾಶ್ ಮಾಡ್ತಾರೆ. ಈ ಗೋಧಿ ಮೀಡಿಯಾಗಳು ತಿಳ್ಕೋಬೇಕು. 30 ಜೀವಗಳು ಹೋದಿಲ್ಲ, ಅದಕ್ಕೆ ಯಾರು ಕೂಡ ಉತ್ತರ ಕೊಡೋರು? ನಿಮಗೆ ನಾಚಿಕೆ ಆಗುದಿಲ್ವಾ? ನೀವು ಒಂದು ಮಾಧ್ಯಮವಾಗಿ ಇಂದು ಸರ್ಕಾರಕ್ಕೆ ಕ್ವಶನ್ ಮಾಡಬೇಕು. ಎಲ್ಲಿ ಹೋಗಿತ್ತು ನಿಮ್ಮ ಅನ್ಯಾಯ, ಎಲ್ಲಿ ಹೋಗಿತ್ತು ನಿಮ್ಮ ಗೃಹ ಇಲಾಖೆ ಅಂತ ಹೇಳಿ. ಅದನ್ನು ಬಿಟ್ಟು ಮೋದಿ ಬರ್ತಾ ಇದ್ದಾರೆ, ಹೈ ಲೆವೆಲ್ ಮೀಟಿಂಗ್ ಇದೆ, ಅವ್ರು ಆ ರೀತಿ ಕೊಲ್ತಾರೆ, ಈ ರೀತಿ ಕೊಲ್ತಾರೆ. ಇದು ಸರಿಯಾದ ರೀತಿ ಅಲ್ಲ. ಇದು ಹೀಗೆ ಮಾಡ್ತಾ ಈ ಜನರನ್ನು ಇಷ್ಟು ವರ್ಷ ನೀವು ಮೂರ್ಖಣ್ಣರಾಗಿ ಮಾಡಿದಿರಿ. ಇನ್ನಾದರೂ ಈ ಧರ್ಮ ಎಂದು ಬಿಟ್ಟು ಜನಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳುತ್ತಾ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಅಸೆಂಬ್ಲಿಯ ಸದಸ್ಯರಾದಂತ ಮೌಲಾನಾ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲು ಮುಧೋಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ರಾಜ್ ಬಸ್ ಜನರವರಿಗೆ ಆಹ್ವಾನಿಸುತ್ತೇನೆ.